ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಾಜ್ಯ ಸರ್ಕಾರಗಳು NRI ವಿದ್ಯಾರ್ಥಿಗಳಿಗೆ 15% ಸೀಟನ್ನ ಮೀಸಲಿಡುವಂತದ್ದಕ್ಕೆ ಅವಕಾಶ ಇದೆ. ತಮ್ಗೆಲ್ಲ ಗೊತ್ತಿದೆ, ಇಲ್ಲಿಯವರೆಗೆ ಖಾಸಗಿ ಮೆಡಿಕಲ್ ಕಾಲೇಜ್ಗಳಲ್ಲಿ NRI ಸೀಟ್ಗಳನ್ನ ರಿಸರ್ವ್ ಮಾಡಿ ಇಡ್ತಿದ್ರು. ಅದರಂತೆ NRI ವಾರ್ಡ್ ಮತ್ತೆ OCI ಕ್ಯಾಂಡಿಡೇಟ್ಗಳನ್ನ ದಾಖಲೆ ಪರಿಶೀಲನೆ ಮಾಡಿ ನಾವೇನೆ ಸೀಟ್ ಅಲಾಟ್ ಮಾಡ್ತಾ ಇದ್ವಿ ಅವರಿಗೆ. ಎರಡನೇ ಸುತ್ತಿನಲ್ಲಿ ಒಂದ್ ವೇಳೆ ಆ ನಿಗದಿಪಡಿಸಿರುವಂತಹ NRI ಸೀಟ್ಗಳು ಖರ್ಚಾಗಿಲ್ಲ ಅಂದ್ರೆ, ಅಷ್ಟು ಅರ್ಹ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದ್ರೆ ಅದನ್ನ ಅದರ್ಸಿಗೆ ನಾವು ಮಂಜೂರು ಮಾಡ್ತಾ ಇದ್ವಿ. ಫೀಸ್ ಏನು ಅಂತನ್ನುವಂಥದ್ದು ತಮ್ಗೆಲ್ಲ ಗೊತ್ತಿತ್ತು. ಅದು ಮ್ಯಾಕ್ಸಿಮಮ್ ಕಾಲೇಜ್ ಟು ಕಾಲೇಜ್ ವ್ಯತ್ಯಾಸ ಇರುತ್ತೆ, ತುಂಬಾ ಹೈಯರ್ ಫೀಸ್ ಇರ್ತಿತ್ತು. ಈಗೇನು 8 ಸರ್ಕಾರಿ ಕಾಲೇಜುಗಳಲ್ಲಿ ಹೊಸದಾಗಿ 50 ಸೀಟ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಸಹ ಸರ್ಕಾರ ನಮಗೆ NRI ಸೀಟ್ಗಳಿಗೆ ನಿಗದಿಪಡಿಸಿ ಕೊಟ್ಟಿದೆ. ಫೀಸು 25 ಲಕ್ಷವನ್ನ ನಿಗದಿಪಡಿಸಿದ್ದಾರೆ. ಅದು ನಾವು ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡಿದೀವಿ. ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡುವಂತಹ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಯಾರು ನಮ್ಮ ಮೆಡಿಕಲ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಡೆ ಇದ್ದಾರೆ, ಈಗ ನಾನು ಹೇಳಿದ್ನಲ್ಲ 26 ತಾರೀಕು 1 ಗಂಟೆ ಕಾಶ್ ಆನ್ ಡೆಪಾಸಿಟ್ ಕಟ್ಟಿರುವಂತವ್ರು ಇದ್ದಾರೆ. ನಿಮ್ಗಳಿಗೆ ಈ 8 ಕಾಲೇಜಿನಲ್ಲಿ ನಿಗದಿಪಡಿಸಿರುವಂತಹ NRI ಸೀಟ್ಗಳೇನಿದೆ, 51 NRI ಸೀಟ್ಗಳು ನಿಗದಿಪಡಿಸಿದರೆ ಅಷ್ಟು ಕಾಲೇಜಲ್ಲಿ ಅದನ್ನ ನೀವು ಯಾರಾದ್ರೂ ಹಾಕಿಲ್ಲ ಅಂತಂದ್ರೆ ಅದನ್ನ ಹಾಕುವಂತದ್ದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದೀವಿ. ಎರಡನೇದು, ಮೊದಲ ಸುತ್ತಿನಲ್ಲಿ ಈ ಸೀಟು NRIಗೆ ನಿಗದಿ ಆಗಿರ್ಲಿಲ್ಲ. ಕೆಲವು ವಿದ್ಯಾರ್ಥಿಗಳು NRI ಮತ್ತು ಮ್ಯಾನೇಜ್ಮೆಂಟ್ ಅಲ್ಲಿ ಸೀಟನ್ನು ತಗೊಂಡು ಅಡ್ಮಿಷನ್ ಆಗಿದ್ದೀರಾ. ನೀವು ನಮ್ಗೆ ಬಂದು ಕೇಳ್ತೀರಾ ಏನಂತಂದ್ರೆ, NRI ಸೀಟು ಆ ಕಾಲೇಜಲ್ಲಿ ಇತ್ತು ಅಂತಂದಿದ್ರೆ ನಾವು ಅದನ್ನೇ ಹಾಕ್ತಾ ಇದ್ವಿ. ಒಂದ್ ವೇಳೆ ಮ್ಯಾನೇಜ್ಮೆಂಟ್ ಅವರು ಕೇಳ್ಬೋದು, NRI ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದ್ರೆ ಅದರ್ಸಿಗೆ ಅಲಾಟ್ ಮಾಡೋದಕ್ಕೆ ಸರ್ಕಾರದ ಆದೇಶ ಇದೆ, ನೀವೇನಾದ್ರೂ ಅವಾಗ್ಲೇನೆ ಕೊಟ್ಬಿಟ್ಟಿತ್ತು ಅಂತಂದಿದ್ರೆ ನಾವು ಈ ಕಾಲೇಜ್ ಬದಲು ಆ ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ತಾ ಇದೀವಿ ಅಂತ ತಾವು ಕೇಳ್ಬೋದು. ಅಥವಾ ಕೇಳೋದು ಸಹಜ, ಅದು ಕರೆಕ್ಟ್ ಸಹ. ಸರ್ಕಾರ ಈಗ ಆದೇಶ ಕೊಟ್ಟಿರೋದ್ರಿಂದ ಮೊದಲನೇ ಸುತ್ತಿನಲ್ಲಿ ಹೋಗಿ ತಾವು ಚಾಯ್ಸನ್ನ ಹಾಕಿ ಕಾಲೇಜು ಸೇರ್ಪಡೆಗೊಂಡಿರುವಂತಹ NRI ವಿದ್ಯಾರ್ಥಿಗಳು ಹಾಗೂ ಅದರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಆಕ್ಚುಲಿ ಅದರ್ಸ್ ಕೆಟಗರಿ ಒಳಗಡೆ ತಾವೇನು ಹೋಗಿ ಅಡ್ಮಿಷನ್ ಆಗಿರುವಂತವ್ರು ಇದ್ದೀರಾ, ಒಂದು 500 ಅಷ್ಟು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಇದ್ದೀರಾ. ತಾವುಗಳು ಈ 8 ಕಾಲೇಜಿನ NRI ಮತ್ತೆ ಅದರ್ಸಿಗೆ ಟಿಕ್ ಮಾಡ್ಬೋದು. ಅದ್ಯಾವ್ದು ಸರ್, ಅದರ್ಸ್ ಇಲ್ವೇ ಇಲ್ಲಲ್ಲ, ಸರ್ಕಾರ ಫಿಕ್ಸ್ ಮಾಡಿರೋದು NRI ಮಾತ್ರ ಅಲ್ಲ. ಕರೆಕ್ಟ್. ಆದ್ರೆ NRI ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದ್ರೆ ಅದನ್ನ ನಾವು ಅದರ್ಸಿಗೆ ಅಲಾಟ್ ಮಾಡ್ಬೇಕು, ಸೇಮ್ ಫೀಸ್ 25 ಲಕ್ಷ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಏನಾಗುತ್ತೆ, ಅಲ್ಲಿ N ಮತ್ತೆ Q ಕೋಟಾ ಇರುತ್ತೆ. Q ನಲ್ಲಿ ಒಂದಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, N ನಲ್ಲಿ ಒಂದಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಇವ್ರು ಸಿಕ್ಕಿಲ್ಲ ಅಂದ್ರೆ ಇಷ್ಟು ಸೀಟ್ಗಳ ಕನ್ವರ್ಟ್ ಮಾಡಿ ಹಾಕ್ತಿವಿ. ಬಟ್ ನಮ್ಮ ಗೌರ್ಮೆಂಟ್ ಕಾಲೇಜು, ಸ್ವಾಯತ್ತ ಮೆಡಿಕಲ್ ಕಾಲೇಜುಗಳು ಆ ಕಾರಣಕ್ಕೋಸ್ಕರನೇ ಇದ್ ಮಾಡಿರುವಂತದ್ದು. ಆ ಕಾಲೇಜುಗಳಲ್ಲಿ ಈ Q ಸೀಟ್ ಇಲ್ಲ, ನಾವು ಆಮೇಲೆ ಕನ್ವರ್ಟ್ ಮಾಡೋದಕ್ಕಾಗಲ್ಲ, ನಾವು ಆಪ್ಷನ್ ಎಂಟ್ರಿ ತಗೊಂಡ್ಲಿಲ್ಲ ಅಂತಂದ್ರೆ. ಆ ಕಾರಣಕ್ಕೋಸ್ಕರ ಕಾಶ್ ಆನ್ ಡೆಪಾಸಿಟ್ ಮತ್ತೆ ಕೋರ್ಸ್ ಫೀಸ್ ಕಟ್ಟಿ ನಮ್ಮ ಕೌನ್ಸಿಲಿಂಗ್, ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಿರುವಂತಹ ವಿದ್ಯಾರ್ಥಿಗಳು ಈ ಸರ್ಕಾರ ನಿಗದಿಪಡಿಸಿರುವಂತಹ 8 ಕಾಲೇಜುಗಳ N ಮತ್ತೆ Q ಅಂತ ನಾವು ಬೈಫರ್ಕೇಟ್ ಮಾಡಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ದಯಮಾಡಿ ನಿಮಗೆ ಆಸಕ್ತಿ ಇದ್ದಲ್ಲಿ ಅದನ್ನ ತಾವು ತಮ್ಮ ಪ್ರಿಯಾರಿಟಿ ಅನುಸಾರ ಹಾಕಿಕೊಳ್ಳಬಹುದು. ಹಾಗೂ ಮೊದಲನೇ ಸುತ್ತಿನಲ್ಲಿ QRN ಅಡಿನಲ್ಲಿ ತಾವು ಸೀಟ್ ಪಡೆದು ಕಾಲೇಜಿಗೆ ಅಡ್ಮಿಷನ್ ಆಗಿದ್ರೆ ಸಹ ತಾವು ಲಾಗಿನ್ ಆಗಿ, ತಾವು ಎನಿವೆ ನೀವು ಹಣ ಕಟ್ಟಿರೋದ್ರಿಂದ ಮತ್ತೆ ಹಣ ಕಟ್ಟುವಂತದ್ದಿರಲ್ಲ, ತಾವು ಲಾಗಿನ್ ಆಗಿ ಈ 8 ಕಾಲೇಜುಗಳ N ಮತ್ತೆ Q ಸೀಟುಗಳನ್ನ ತಾವು ಹಾಕಿಕೊಳ್ಳಬಹುದು. ನಿಮ್ಮ ರ್ಯಾಂಕ್ ಆಧರಿಸಿ ನಾವು ಹಂಚಿಕೆ ಮಾಡುವಂತದ್ದಕ್ಕೆ ಕ್ರಮ ವಹಿಸ್ತೀವಿ. ಈಗ ಯಾವ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆಗಿದ್ದೀರಾ ಅದನ್ನ ತಾವು ಕ್ಯಾನ್ಸಲ್ ಮಾಡ್ಕೊಂಡು ಬರ್ಬೇಕಾಗುತ್ತೆ, ಅದು ಅನಿವಾರ್ಯ. ಇದು ಕಂಪಲ್ಸರಿನೂ ಅಲ್ಲ. ತಮ್ಗೆ ಅಡ್ಮಿಷನ್ ಆಗಿದ್ದೀರಾ, ಸಿಕ್ಕಿರೋ ಕಾಲೇಜು ಚೆನ್ನಾಗಿದೆ, ದಯಮಾಡಿ ನೀವೇನ್ ಬರೋದಕ್ಕೆ ಹೋಗ್ಬೇಡಿ. ದಯಮಾಡಿ ಅಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ. ಯಾರು ಇಲ್ಲ ನಾನು ಒಂದ್ಸರಿ ಟ್ರೈ ಮಾಡ್ತೀನಿ ಗೌರ್ಮೆಂಟ್ ಕಾಲೇಜಲ್ಲೇನೆ 25 ಲಕ್ಷ ಸೀಟ್ ಸಿಕ್ತಿರುವಾಗ ಅನ್ನುವಂತಹ ಆಸಕ್ತಿ ಇದ್ರೆ, ಮತ್ತಿಲ್ಲಿ ಬಂದಾದ್ಮೇಲೆ ನಿಮಗೆ ಅಲ್ಲಿ ಸಿಕ್ಕಿರೋದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಮತ್ತಿಲ್ಲ ಸುಮ್ನೆ ನೋಡೋಣ ಅಂತ ಬಂದಿದ್ದೆ, ಇಲ್ಲ ನಾನು ವಾಪಸ್ ಅಲ್ಲಿಗೆ ಹೋಗ್ತೀನಿ. ಉದಾಹರಣೆಗೆ ತಮ್ಗೆ ಯಾವ್ದೋ ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಲ್ಲಿ NRI ಅಲ್ಲಿ ಅಡ್ಮಿಷನ್ ಆಗಿದ್ದೀರಾ, ನೀವೇನಾದ್ರು ಈಗ ನಮ್ಮಲ್ಲಿ ಭಾಗವಹಿಸಿ ನಿಮಗೆ ಯಾವ್ದೋ ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜಲ್ಲಿ NRI ಸೀಟ್ ಸಿಕ್ತು ಅಂದ್ರೆ ನೀವೀಗ ಅಡ್ಮಿಷನ್ ಆಗಿರೋ ಸೀಟ್ ಆಟೋಮೆಟಿಕ್ ಆಗಿ ಬೇರೆಯವರಿಗೆ ಅಲಾಟ್ ಆಗುತ್ತೆ. ಅದನ್ನು ತಮ್ಮ ಮಾಹಿತಿಗೆ ಹೇಳ್ತಾ ಇದ್ದೀನಿ.
ಇದು ಇಷ್ಟು ಬದಲಾವಣೆಗಳು. ಬಹುತೇಕ ಸರ್ಕಾರಿ ಕಾಲೇಜಲ್ಲಿ NRI ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು ಗೊಂದಲ, ಇದು ಎಲ್ಲ ಸ್ವಲ್ಪ ಟೆನ್ಷನ್ ಇದೆಲ್ಲ ಆಗುತ್ತೆ. ಮತ್ತೆ MCC ಅವರು ಸಹ ಇನ್ನೂ ಅವರು ಮುಂದುವರ್ಸ್ಕೊಂತಾನೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ನಮ್ಮ ವ್ಯಾಪ್ತಿಗೆ ಮೀರಿದಂತಹ ವಿಷಯ. ಇದು ನಾವು ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳ ಪೋಷಕರ ಹಿತದೃಷ್ಟಿಯಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ.